ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಎಐ ಮೂಲಕ ಮಿನಿಚರ್ ಕುಕಿಂಗ್ ವಿಡಿಯೋಸು, ಟೈನಿ ಶೆಫ್ ವಿಡಿಯೋಸು, ಮಿನಿ ಕಿಚನ್ ವಿಡಿಯೋಸು, ಎಐ ಸ್ಟೋರಿ ವಿಡಿಯೋಸ್ ಇಂಥ ಕಂಟೆಂಟ್ಗಳು ಯೂಟ್ಯೂಬ್ ಮೇಲೆ ತುಂಬಾನೇ ವೈರಲ್ ಆಗ್ತಿವೆ. ಆದರೆ ಇದೇ ಸಮಯದಲ್ಲಿ ಸ್ನೇಹಿತರೆ ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಎಐ ಮೂಲಕ ಮಾಡಿದ ಈ ರೀತಿಯ ಶಾರ್ಟ್ಸ್ ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ ಮಾನಿಟೈಸೇಷನ್ ಸಿಗುತ್ತಾ, ಅಥವಾ ಏನಾದರೂ ಲೋ ಎಫರ್ಟ್ ಕಂಟೆಂಟ್ ಅಂತ ರಿಜೆಕ್ಟ್ ಮಾಡ್ತಾರಾ? ಸೊ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಊಹಾಪೋಹೆ ಇಲ್ಲದೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ದೃಷ್ಟಿಯಿಂದ ಯೂಟ್ಯೂಬ್ ಮಾನಿಟೈಸೇಷನ್ ನೀವು ತಿಳಿದುಕೊಳ್ಳಬೇಕಾದ ಈ ವಿಷಯಗಳನ್ನು ವಿವರವಾಗಿ ಹೇಳ್ತೇನೆ. ಆದ್ದರಿಂದ ವಿಡಿಯೋವನ್ನು ಸ್ನೇಹಿತರೆ ಕೊನೆವರೆಗೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಎಐ ಕಂಟೆಂಟನ್ನು ಯೂಟ್ಯೂಬ್ ಬ್ಯಾನ್ ಮಾಡಿದೆಯಾ? ಮೊದಲಿಗೆ ಒಂದು ವಿಷಯ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಸ್ನೇಹಿತರೆ, ಎಐ ಕಂಟೆಂಟನ್ನು ಯೂಟ್ಯೂಬ್ ಎಲ್ಲಿಯೂ ಬ್ಯಾನ್ ಮಾಡಿದೆ ಅಂತ ಹೇಳಿಲ್ಲ. ಎಐ ಬಳಸಿ ಕಂಟೆಂಟ್ ಮಾಡೋದು ಯೂಟ್ಯೂಬ್ ಪಾಲಿಸೀಸ್ ವಿರುದ್ಧವೂ ಅಲ್ಲ ಸ್ನೇಹಿತರೆ. ಆದರೆ ಎಐ ಬಳಸಿದ್ದೀರಿ ಅಂದರೆ ಸಾಕು ಮಾನಿಟೈಸೇಷನ್ ಸಿಗುತ್ತೆ ಅನ್ನೋದು ಸತ್ಯ ಅಲ್ಲ. ಯೂಟ್ಯೂಬ್ ಯಾವಾಗಲೂ ಒಂದು ವಿಷಯವನ್ನೇ ನೋಡುತ್ತೆ ಸ್ನೇಹಿತರೆ, ಈ ಕಂಟೆಂಟಲ್ಲಿ ಕ್ರಿಯೇಟರ್ ಕೊಟ್ಟಿರುವ ಒರಿಜಿನಲ್ ವ್ಯಾಲ್ಯೂ ಎಷ್ಟಿದೆ, ಏನಿದೆ. ಇನ್ನು ಲೋ ಎಫರ್ಟ್ ಕಂಟೆಂಟ್ ಅಂದರೆ ಏನು ಸ್ನೇಹಿತರೆ? ಬಹಳ ಜನ ತಪ್ಪಾಗಿ ಅರ್ಥ ಮಾಡಿಕೊಂಡಿರುವ ವಿಷಯ ಇದು. ಲೋ ಎಫರ್ಟ್ ಕಂಟೆಂಟ್ ಅಂದರೆ ಒಂದೇ ಟೆಂಪ್ಲೇಟ್, ಒಂದೇ ರೀತಿಯ ಸೀನ್, ಒಂದೇ ಸ್ಟೈಲ್, ಯಾವುದೇ ಹೊಸತನ ಇಲ್ಲ, ಕ್ರಿಯೇಟರ್ ಕಾಂಟ್ರಿಬ್ಯೂಷನ್ ಕೂಡ ಇಲ್ಲ. ಇಂಥ ಕಂಟೆಂಟ್ ಸ್ನೇಹಿತರೆ, ಉದಾಹರಣೆಗೆ ಇಲ್ಲಿ ಹೇಳಬೇಕಾದ್ರೆ ಸಾವಿರಾರು ಜನ ಬಳಸುತ್ತಿರೋ ಒಂದೇ ಪ್ರಾಂಪ್ಟ್, ಎಐ ಪ್ರಾಂಪ್ಟ್, ಸ್ವಲ್ಪ ಕಲರ್ ಚೇಂಜ್, ಮ್ಯೂಸಿಕ್ ಸ್ವಲ್ಪ ಚೇಂಜ್ ಅಷ್ಟೇ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಅಪ್ಲೋಡ್ ಮಾಡಿದರೆ ರಿವ್ಯೂ ಸಮಯದಲ್ಲಿ ಸ್ನೇಹಿತರೆ ಸಮಸ್ಯೆ ಬರಬಹುದು. ಎಲ್ಲ ಕಂಟೆಂಟ್ ಸೇಮ್ ಇರುತ್ತೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಎಐ ಮಿನಿಚರ್ ಕುಕಿಂಗ್ ವಿಡಿಯೋಸ್ ಮಾಡಿದರೆ ಏನಾಗುತ್ತೆ ಸ್ನೇಹಿತರೆ? ನೀವು ಎಐ ಮೂಲಕ ಮಿನಿಚರ್ ಕುಕಿಂಗ್ ವಿಡಿಯೋಸ್ ಜನರೇಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ ಸ್ನೇಹಿತರೆ. ಪ್ರತಿ ವಿಡಿಯೋ ಸುಮಾರು 30 ಸೆಕೆಂಡ್ಸ್ ಆಗಿದೆ. ಅದರಲ್ಲಿ 3 ಸೀನ್ಸ್ ಇದೆ. ಪ್ರತಿ ಸೀನ್ ಬೇರೆ, ಡಿಶ್ ಕೂಡ ಪ್ರತಿ ಬಾರಿ ಹೊಸದು. ಆದರೆ ಅದರ ಮೇಲೆ ನಿಮ್ಮ ವಾಯ್ಸ್ ಓವರ್, ಎಡಿಟಿಂಗು, ಕ್ಯಾಪ್ಷನ್ಸ್ ಹಾಕಿದ್ದೀರಾ, ಸೌಂಡ್ ಎಫೆಕ್ಟ್ಸ್ ಇದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಟೈಮಿಂಗ್ ಇವೆಲ್ಲವೂ ನಿಮ್ಮದೇ ಆಗಿದ್ರೆ ಇಂಥ ಕಂಟೆಂಟ್ಗೆ ಮಾನಿಟೈಸೇಷನ್ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಎಐ ಒಂದು ಟೂಲ್ ಮಾತ್ರ, ಕ್ರಿಯೇಟರ್ ನೀವಾಗಿರ್ತೀರ. ಓಕೆ, ಇನ್ನು ವಾಯ್ಸ್ ಓವರ್ ಯಾಕೆ ಮುಖ್ಯ? ಬಹಳ ಜನ ಮ್ಯೂಸಿಕ್ ಮಾತ್ರ ಹಾಕ್ತಾನೆ ಅಥವಾ ಎಐ ವಾಯ್ಸ್ ಬಳಸ್ತಾನೆ. ಸೊ ಆದರೆ ನೀವು ನಿಮ್ಮ ಸ್ವಂತ ವಾಯ್ಸ್ ಬಳಸಿದ್ದೀರಾ, ಅದು ನಿಮ್ಮ ಒರಿಜಿನಲ್ ಕಾಂಟ್ರಿಬ್ಯೂಷನ್ ಆಗುತ್ತೆ ಸ್ನೇಹಿತರೆ. ನೀವು ಉದಾಹರಣೆಗೆ ಇವತ್ತು ನಮ್ಮ ಟೈನಿ ಶೆಫ್ ಒಂದು ಮಿನಿಚರ್ ಪನ್ನೀರ್ ಬಟರ್ ಮಸಾಲ ಮಾಡ್ತಿದ್ದಾನೆ ಅಂತ ವಾಯ್ಸ್ ಓವರ್ ಮಾಡ್ತೀರಾ. ಮೊದಲು ಪಾತ್ರೆ ಬಿಸಿ ಮಾಡಿ ಎಣ್ಣೆ ಹಾಕ್ತಿದ್ದಾನೆ ಅಂತ ಹೇಳ್ತಿದ್ದೀರಾ. ಈಗ ಮಸಾಲೆ ಸೇರಿಸಿ ಚೆನ್ನಾಗಿ ಬೇಯಿಸ್ತಿದ್ದಾನೆ ಅಂತ ಹೇಳ್ತಿದ್ದೀರಾ. ಇದ್ರ ಜೊತೆಗೆ ಕತೆ ಹೇಳ್ಬೋದು ಸ್ನೇಹಿತರೆ, ಅಥವಾ ಕಾಮಿಡಿ ಅದರಲ್ಲಿ ನೀವು ಸೇರಿಸ್ಬೋದು, ಫ್ಯಾಕ್ಟ್ಸ್ ಕೂಡ ನೀವು ಹೇಳ್ಬೋದು. ಇದರಿಂದ ಕಂಟೆಂಟ್ ಇನ್ನೂ ಯೂನಿಕ್ ಆಗುತ್ತೆ ಸ್ನೇಹಿತರೆ. ಇದು ನೀವು ಮಾಡಬೇಕಾಗಿರೋ ಕ್ರಿಯೇಟಿವಿಟಿ. ಇನ್ನೊಂದು ಪ್ರಶ್ನೆ, ನಿಮ್ಮ ಫೋಟೋ ಬಳಸಿದ್ರೆ ಸ್ನೇಹಿತರೆ, ನನ್ನ ಫೋಟೋ ಕೊಟ್ಟು ಎಐ ಕ್ಯಾರೆಕ್ಟರ್ ಮಾಡಿಸ್ತೇನೆ, ಇದರಿಂದ ಸಮಸ್ಯೆ ಇದೆಯಾ ಅಂತ ಡೌಟ್ ಇದ್ರೆ ಸಾಮಾನ್ಯವಾಗಿ ಇಲ್ಲ ಸ್ನೇಹಿತರೆ. ನಿಮ್ಮದೇ ಫೋಟೋ ಬಳಸಿ ಎಐ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದರೆ ಅದು ನಿಮ್ಮ ಒರಿಜಿನಲ್ ಐಡೆಂಟಿಟಿಗೆ ಸಂಬಂಧಿಸಿದ ಕಂಟೆಂಟ್ ಆಗುತ್ತೆ ಸ್ನೇಹಿತರೆ, ಇದು ನೆನಪಿಡಿ. ಆದರೆ ಇಲ್ಲಿ ಯಾರ್ದು ಸೆಲೆಬ್ರಿಟಿ ಫೋಟೋ ಆಗಲಿ, ಮೂವೀಸ್ ಕ್ಲಿಪ್ಸ್ ಆಗಲಿ, ಮೂವಿ ಕ್ಯಾರೆಕ್ಟರ್ಸ್ ಆಗಲಿ, ಕಾರ್ಟೂನ್ ಕ್ಯಾರೆಕ್ಟರ್ಸ್ ಆಗಲಿ, ಅಥವಾ ಪರ್ಮಿಷನ್ ಅಲ್ಲಿದ್ದ ಬೇರೆ ವ್ಯಕ್ತಿಗಳ ಫೋಟೋ ಬಳಸಬೇಡಿ ಸ್ನೇಹಿತರೆ, ಇದು ನೀವು ನೆನಪಿರಬೇಕು. ಇನ್ನು ಯಾವ ತಪ್ಪು ಮಾಡಿದರೆ ಮಾನಿಟೈಸೇಷನ್ ಸಮಸ್ಯೆ ಆಗುತ್ತೆ ಅಂತ ನೋಡೋದಾದ್ರೆ ಈ ತಪ್ಪುಗಳನ್ನು ಸಾಧ್ಯವಾದಷ್ಟು ತಪ್ಪಿಸಿ ಸ್ನೇಹಿತರೆ. ಇನ್ನೊಬ್ಬರ ಎಐ ವಿಡಿಯೋಸ್ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದು ತಪ್ಪು. ವಾಯ್ಸ್ ಇಲ್ಲದೆ ಮ್ಯೂಸಿಕ್ ಮಾತ್ರ ಹಾಕುವುದು ಕೂಡ ಮಾನಿಟೈಸೇಷನ್ ರಿಜೆಕ್ಟ್ ಆಗೋ ಚಾನ್ಸ್ ಇದೆ. ಒಂದೇ ಪ್ರಾಂಪ್ಟ್ ಸಾವಿರಾರು ಬಾರಿ ಬಳಸೋದ್ರಿಂದನೂ ಕೂಡ ಸಮಸ್ಯೆ ಆಗುತ್ತೆ. ಒಂದೇ ರೀತಿಯ ಟೆಂಪ್ಲೇಟ್ ಬಳಸೋದು, ಯಾವುದೇ ಎಡಿಟಿಂಗ್ ಇರೋದಿಲ್ಲ. ಇನ್ನು ರಿಯೂಸ್ ಎಐ ಕಂಟೆಂಟ್ ಕೂಡ ಬಳಸ್ತಾರೆ. ಆಲ್ರೆಡಿ ಡೌನ್ಲೋಡ್ ಮಾಡಿರ್ತೀರಾ ಅದನ್ನೇ ಬಳಸೋದು. ಇಂಥ ಚಾನಲ್ಗಳಿಗೆ ರಿವ್ಯೂ ಸಮಯದಲ್ಲಿ ಸಮಸ್ಯೆ ಬರ್ಬೋದು ಸ್ನೇಹಿತರೆ. ಇನ್ನು ಸೇಫ್ ವರ್ಕ್ ಫ್ಲೋ ಯಾವುದು ಅಂದರೆ, ನಾನಿಲ್ಲಿ ರೆಕಮೆಂಡ್ ಮಾಡುವ ವರ್ಕ್ ಫ್ಲೋ ಇದು ಸ್ನೇಹಿತರೆ. ನಾನು ಈ 10 ಸ್ಟೆಪ್ಸ್ ಫಾಲೋ ಮಾಡಿದರೆ ಸರಿ ಆಗುತ್ತೆ ಅಂತ ಹೇಳ್ತೀನಿ. ಸ್ಟೆಪ್ 1, ಪ್ರತಿ ವಿಡಿಯೋಸ್ಗೆ ಹೊಸ ಐಡಿಯಾ ಕೊಡಿ ಸ್ನೇಹಿತರೆ. ಸ್ಟೆಪ್ 2, ಹೊಸ ಪ್ರಾಂಪ್ಟ್ ಯಾವಾಗಲೂ ಬಳಸ್ತಾ ಇರಿ. ಸ್ಟೆಪ್ 3, ಒರಿಜಿನಲ್ ಎಐ ಜನರೇಷನ್ ಇರಲಿ ಸ್ನೇಹಿತರೆ. ಸ್ಟೆಪ್ 4, ನಿಮ್ಮ ಫೋಟೋ ಇದ್ದರೆ ಕ್ಯಾರೆಕ್ಟರ್ ರೆಫರೆನ್ಸ್ ಕೊಡ್ಬೋದು. ಸ್ಟೆಪ್ 5,
ನಿಮ್ಮ ವಾಯ್ಸ್ ಓವರ್ ಅದರಲ್ಲಿ ಇರಲಿ. ಸ್ಟೆಪ್ 6 ಮ್ಯಾನ್ಯುವಲ್ ಎಡಿಟಿಂಗ್ ಮಾಡಿ ಸ್ನೇಹಿತರೆ, ತುಂಬ ಬೆಸ್ಟ್. ಸ್ಟೆಪ್ 7 ಕ್ಯಾಪ್ಷನ್ಸ್ ಅದರಲ್ಲಿ ಹಾಕಿ, ಕ್ಯಾಪ್ಷನ್ಸ್ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಸ್ಟೆಪ್ 8 ಸೌಂಡ್ ಎಫೆಕ್ಟ್ಸ್ ಬಳಸಿ. ಸ್ಟೆಪ್ 9 ಥಂಬ್ನೇಲ್ ಹಾಕಿ ಸ್ನೇಹಿತರೆ ಅದಕ್ಕೆ. ಸ್ಟೆಪ್ 10 SEO ಟೈಟಲ್ಲು, ಡಿಸ್ಕ್ರಿಪ್ಷನ್, ಹ್ಯಾಶ್ಟ್ಯಾಗ್ಸ್. ಈ ರೀತಿಯಾಗಿ ಮಾಡಿದರೆ ಚಾನಲ್ ಕ್ವಾಲಿಟಿ ಕೂಡ ಚೆನ್ನಾಗಿ ಆಗುತ್ತೆ, ಹೆಚ್ಚಾಗುತ್ತೆ ಸ್ನೇಹಿತರೆ. ಅದರ ಜೊತೆಗೆ ನಿಮ್ಮ ಒರಿಜಿನಲ್ ಲಾಂಗ್ ವಿಡಿಯೋಸ್ ಕೂಡ ಮಾಡಿ ಸ್ನೇಹಿತರೆ. ನನ್ನ ಇನ್ನೊಂದು ಸಲಹೆ ಏನು ಅಂದರೆ, ಕೇವಲ ಶಾರ್ಟ್ಸ್ ಮೇಲೆ ಅವಲಂಬಿತ ಆಗಬೇಡಿ ಸ್ನೇಹಿತರೆ. ಕೆಲವೊಮ್ಮೆ ಲಾಂಗ್ ವಿಡಿಯೋಸ್ ಕೂಡ ನೀವು ಮಾಡಿ ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಬೇಕು. ಉದಾಹರಣೆಗೆ ಎಂಥ ವಿಡಿಯೋ ಅಂದರೆ, AI ಮಿನಿಯೇಚರ್ ಕುಕಿಂಗ್ ಹೇಗೆ ಮಾಡಿದೆ ಅನ್ನೋದು ಕೂಡ ನೀವು ಅಲ್ಲಿ ಹೇಳ್ಬೋದು, ಅಥವಾ ಬಿಹೈಂಡ್ ದ ಸೀನ್ಸ್ ಅಂತ ಹಾಕ್ಬೋದು, ಮೇಕ್ ಆಫ್ ಮಾಡ್ಬೋದು, ಅಥವಾ ಪ್ರಾಂಪ್ಟ್ ಎಕ್ಸ್ಪ್ಲನೇಷನ್ ಮಾಡ್ಬೋದು, ಯಾವ ರೀತಿ ಪ್ರಾಂಪ್ಟ್ಸು, AI ಟೂಲ್ಸ್ ರಿವ್ಯೂ ಕೂಡ ಮಾಡ್ಬೋದು, ಅಥವಾ ಕುಕಿಂಗ್ ವಿಡಿಯೋ ಇಲ್ಲ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಇದರಿಂದ ರಿವ್ಯೂವರ್ಸ್ಗೆ ನಿಮ್ಮ ಚಾನಲ್ನಲ್ಲಿ ಒರಿಜಿನಲ್ ಕ್ರಿಯೇಟರ್ ವ್ಯಾಲ್ಯೂ ಇನ್ನೂ ಸ್ಪಷ್ಟವಾಗಿ ಕಾಣುತ್ತೆ, ಮಾನಿಟೈಸೇಷನ್ ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ. ಕೊನೆ ಮಾತು ಸ್ನೇಹಿತರೆ, AI ಬಳಸುವುದು ಸಮಸ್ಯೆ ಅಲ್ಲ, ಇದು ನೆನಪಿಡಿ. AI ಬಳಸುವ ರೀತಿ ಮುಖ್ಯ ಸ್ನೇಹಿತರೆ. AI ಒಂದು ಟೂಲ್ ಮಾತ್ರ, ಕ್ರಿಯೇಟರ್ ನೀವಾಗಿರ್ತಾನೆ. ಐಡಿಯಾ ನಿಮ್ಮದು, ವಾಯ್ಸ್ ನಿಮ್ಮದು, ಎಡಿಟಿಂಗ್ ಕೂಡ ನಿಮ್ಮದು, ಸ್ಟೋರಿ ನಿಮ್ಮದಾಗಿರುತ್ತೆ. ಇಲ್ಲಿ ಕ್ರಿಯೇಟಿವ್ ಕಾಂಟ್ರಿಬ್ಯೂಷನ್ ನಿಮ್ಮದು. ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿದರೆ ಮಾನಿಟೈಸೇಷನ್ ಸಿಗುವ ಸಾಧ್ಯತೆ 90% ಹೆಚ್ಚಾಗುತ್ತೆ. ಆದರೆ ಅಂತಿಮ ನಿರ್ಧಾರ ಮಾತ್ರ ಸ್ನೇಹಿತರೆ 10% ಇಲ್ಲಿ ಯಾವಾಗಲೂ ಯೂಟ್ಯೂಬ್ ರಿವ್ಯೂ ಟೀಮ್ ತೆಗೆದುಕೊಳ್ಳುತ್ತೆ. ಇದು ಮಾತ್ರ ನೆನಪಿಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ. ಇದೇ ರೀತಿಯ ಯೂಟ್ಯೂಬ್ ಮಾನಿಟೈಸೇಷನ್, AI ಟೂಲ್ಸು, AI ಕಂಟೆಂಟು, ಯೂಟ್ಯೂಬ್ ಪಾಲಿಸೀಸ್ ಮತ್ತು ಕ್ರಿಯೇಟರ್ ಅಪ್ಡೇಟ್ಸ್ ಬಗ್ಗೆ ಕನ್ನಡದಲ್ಲಿ ಮಾಹಿತಿ ಬೇಕಾದರೆ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಸ್ನೇಹಿತರೆ.